ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 9 ಮತ್ತು 10 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಕರ್ನಾಟಕದ IT ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಪ್ರಾರಂಭಿಸಿದ ನಿಪುಣ ಕರ್ನಾಟಕ ಉಪಕ್ರಮದ ಮುಖ್ಯ ಉದ್ದೇಶವೇನು? ನೋಡಿ, ನಿಪುಣ ಕರ್ನಾಟಕ. ಸೊ ಹಾಗಾದರೆ ಇದರ ಪ್ರಮುಖ ಉದ್ದೇಶವೇನು ಅಂತ ಕೇಳಿದರೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ಯುವಕರನ್ನು ಅತ್ಯುತ್ತಮ ಕೌಶಲ್ಯದ ಸೆಟ್ಗಳೊಂದಿಗೆ ಸಜ್ಜುಗೊಳಿಸಲು ಮತ್ತು ಅವರನ್ನು ಜಗತ್ತಿನಲ್ಲಿ ಹೆಚ್ಚು ಉದ್ಯೋಗಿಗಳನ್ನಾಗಿ ಮಾಡಲು ಈ ಯೋಜನೆಯನ್ನು ಜಾರಿ ಮಾಡಿದೆ. ನೋಡಿ, ಮಿಷನ್ ನಿಪುಣ್ ಯೋಜನೆಯ ಪ್ರಮುಖ ಉದ್ದೇಶವೇನೆಂದರೆ ನಮ್ಮ ಕರ್ನಾಟಕದಲ್ಲಿ ವಿವಿಧ ಹೊರದೇಶದ ಕಂಪನಿಗಳಿದ್ದಾವೆ. ಸೊ ಆ ಕಂಪನಿಗಳಿಗೆ ವಿವಿಧ ರಾಜ್ಯಗಳಿಂದ ಹೆಚ್ಚಿನ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಳ್ತಾ ಇದ್ದಾರೆ. ಸೊ ಇದನ್ನು ತಪ್ಪಿಸಿ, ಅಂದರೆ ಜಗತ್ತಿನಲ್ಲೇ ಅತಿ ಹೆಚ್ಚು ಕರ್ನಾಟಕದಲ್ಲೇ ಉದ್ಯೋಗಿಗಳನ್ನಾಗಿ ಮಾಡಲು, ಅಂದರೆ ಹೆಚ್ಚು ಉದ್ಯೋಗವನ್ನು ಯುವಕರಿಗಾಗಿ ನೀಡಲು ಅವರಿಗೆ ಉತ್ತಮವಾಗಿರತಕ್ಕಂಥ ಸೆಟ್ಗಳಲ್ಲಿ ಕೌಶಲ್ಯ ತರಬೇತಿಯನ್ನು ನೀಡಿ ಸೊ ಯುವಕರನ್ನು ಹೆಚ್ಚು ಉದ್ಯೋಗಿಗಳನ್ನಾಗಿ ಮಾಡಲು ಒಂದು ಪ್ರಮುಖ ಯೋಜನೆಯಾಗಿದೆ. ಸೊ ಇದು ಗಮನಿಸಬೇಕು. ಈ ಯೋಜನೆ ಮುಖ್ಯ ಉದ್ದೇಶವೇನು? ಉದ್ಯೋಗವನ್ನು ನೀಡತಕ್ಕಂಥದ್ದು, ಹೆಚ್ಚಿನ ಉದ್ಯೋಗವನ್ನು ನೀಡುವ ಉದ್ದೇಶದಿಂದಾಗಿ ಈ ಯೋಜನೆ ಜಾರಿಗೆ ಬಂದಿದೆ. ನೆಕ್ಸ್ಟ್ ನಾವು ಇದರ ಬಗ್ಗೆ ಡೀಟೇಲ್ಸನ್ನು ನೋಡಿ. 100 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಟು ಬಿ ಅಡಾಪ್ಟೆಡ್ ಬೈ ನೋಡಿ ಕಾರ್ಪೊರೇಟ್ಸ್ ಬೈ ನೆಕ್ಸ್ಟ್ ಇಯರ್. ಸೊ IT ಮಿನಿಸ್ಟರ್ ಈ ಒಂದು ಮಾಹಿತಿ ನೀಡಿದ್ದಾರೆ. ಸೊ ಯಾವ ಯೋಜನೆ ಅಡಿಯಲ್ಲಿ ಗಮನಿಸಬಹುದು? ನಿಪುಣ ಕರ್ನಾಟಕ ಪ್ರೋಗ್ರಾಮ್ ಅಂತ ಕರೀತಾರೆ. ಸೊ ಈ ಇನಿಷಿಯೇಟಿವ್ನ ಅಡಿಯಲ್ಲಿ ಈ ರೀತಿಯಾಗಿರತಕ್ಕಂಥ ಡಿಸಿಷನ್ ತೆಗೆದುಕೊಂಡಿದೆ. ನೋಡಿ, ನಿಪುಣ ಕರ್ನಾಟಕ ಉಪಕ್ರಮವು 1 ವರ್ಷದಲ್ಲಿ 1 ಲಕ್ಷ ಪ್ರಶಿಕ್ಷಣಾರ್ಥಿಗಳಿಗೆ ಕೌಶಲ್ಯ ಮತ್ತು ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ. ಇದು ಕನ್ನಡಿಗರನ್ನು ಜಾಗತಿಕವಾಗಿ ಹೆಚ್ಚು ಉದ್ಯೋಗ ಯೋಗ್ಯ ಯುವಕರನ್ನಾಗಿ ಮಾಡಲು ಅತ್ಯುತ್ತಮ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ. IBM, ಇಂಟೆಲ್ ಮತ್ತು ಅಕ್ಯುಂಚರ್ನಂತಹ ಪ್ರಮುಖ ಕಂಪನಿಗಳೊಂದಿಗೆ ಸಹಯೋಗವು ಉದ್ಯೋಗಿಗಳ ರೂಪಾಂತರವನ್ನು ಹೆಚ್ಚಿಸುವ ಉಪಕ್ರಮದ ಭಾಗವಾಗಿದೆ. ಈ ಉಪಕ್ರಮವು ಜಾಗತಿಕ ಆರ್ಥಿಕತೆಗೆ ಸಿದ್ಧವಾಗಿರುವ ಹೆಚ್ಚು ನುರಿತ ಉದ್ಯೋಗಿಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ. ನಿಪುಣ ಕರ್ನಾಟಕ ರಾಜ್ಯದ ಯುವ ಜನರು ಬೇಡಿಕೆಯಲ್ಲಿರುವ ಕೌಶಲ್ಯಗಳನ್ನು ಹೊಂದಿರುವುದನ್ನು ಖಚಿತಪಡಿಸಿಕೊಳ್ಳಲು ವಿಶಾಲ ಪ್ರಯತ್ನದ ಭಾಗವಾಗಿದೆ. ಓಕೆ, ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ತತ್ವಶಾಸ್ತ್ರ ದಿನವನ್ನಾಗಿ ಆಚರಿಸಲಾಗುತ್ತದೆ? ನೋಡಿ, ವಿಶ್ವ ತತ್ವ ವರ್ಲ್ಡ್ ಫಿಲಾಸಫಿ ಡೇ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2. ಪ್ರತಿ ವರ್ಷ ನವೆಂಬರ್ 3ನೇ ಗುರುವಾರದಂದು ನಾವು ವರ್ಲ್ಡ್ ಫಿಲಾಸಫಿ ಡೇಯನ್ನು ಆಚರಣೆ ಮಾಡ್ತೀವಿ. ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಏನಿದೆ ಡೀಟೇಲ್ಸ್ ಅಂತ ನಾವು ನೋಡಿ. ವಿಶ್ವ ತತ್ವಶಾಸ್ತ್ರ ದಿನವನ್ನು ಪ್ರತಿ ವರ್ಷ ನವೆಂಬರ್ 3ನೇ ಗುರುವಾರದಂದು ಆಚರಿಸಲಾಗುತ್ತದೆ. ಇದು ತತ್ವಶಾಸ್ತ್ರದ ಮಹತ್ವದ ಬಗ್ಗೆ ಅರಿವು ಮೂಡಿಸುತ್ತದೆ. ಹಲವಾರು ಸಂಸ್ಥೆಗಳು, ತತ್ವಜ್ಞಾನಿಗಳು ಮತ್ತು ಕಲಾವಿದರು ತತ್ವಶಾಸ್ತ್ರದ ಆಚರಣೆಗಾಗಿ ಯುನೆಸ್ಕೋನೊಂದಿಗೆ ಪಾಲುದಾರಿಕೆ ಹೊಂದಿದ್ದಾರೆ. ಹಾಗಾದರೆ ಯುನೆಸ್ಕೋ ಈ ದಿನವನ್ನು ಆಚರಿಸುತ್ತದೆ ಎಂಬುದು ಗಮನಿಸಬೇಕು. ಯುನೆಸ್ಕೋ ಬಗ್ಗೆ ನಾವು ನೋಡೋದಾದರೆ, ಯುನೆಸ್ಕೋ ನೋಡಿ, ಯುನೆಸ್ಕೋವನ್ನು ನವೆಂಬರ್ 16, 1945ರಂದು ಸ್ಥಾಪಿಸಲಾಯಿತು. ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಯುನೆಸ್ಕೋ. ಇದರ ಪೂರ್ವವರ್ತಿ ಇಂಟರ್ನ್ಯಾಷನಲ್ ಕಮಿಟಿ ಆನ್ ಇಂಟಲೆಕ್ಚುವಲ್ ಕೋಆಪರೇಷನ್ ಅಂದರೆ ಜನವರಿ 1922ರಲ್ಲಿ ರಚಿಸಲಾಗಿದೆ. ಅಂದರೆ ICIC ಎಂಬುದು ಯುನೆಸ್ಕೋದ ಪೂರ್ವವರ್ತಿ, ಅಂದರೆ ಅದರ ಇಂದಿನ ಹೆಸರಾಗಿದೆ. ಹಾಗಾದರೆ ಯುನೆಸ್ಕೋದ ಮುಖ್ಯ ಉದ್ದೇಶವೇನು ಅಂದರೆ ಶಿಕ್ಷಣ, ವಿಜ್ಞಾನ ಮತ್ತು ಸಂಸ್ಕೃತಿಯ ಮೂಲಕ ಅಂತಾರಾಷ್ಟ್ರೀಯ ಸಹಯೋಗವನ್ನು ಉತ್ತೇಜಿಸುವ ಮೂಲಕ ಶಾಂತಿ ಮತ್ತು ಭದ್ರತೆಗೆ ಕೊಡುಗೆ ನೀಡುತ್ತದೆ. ಯುನೆಸ್ಕೋದ ಸದಸ್ಯರು ಯಾರ್ಯಾರು? ಹಾಗಾದರೆ
ನೋಡಿ, ಯುನೆಸ್ಕೋದ ಸದಸ್ಯರು ಇದು ಲೀಗ್ ಆಫ್ ನೇಷನ್ನ ಬೌದ್ಧಿಕ ಸಹಕಾರದ ಅಂತಾರಾಷ್ಟ್ರೀಯ ಆಯೋಗದ ಉತ್ತರಾಧಿಕಾರಿಯಾಗಿದೆ. ಲೀಗ್ ಆಫ್ ನೇಷನ್ ಗಮನಿಸಬಹುದು. ಲೀಗ್ ಆಫ್ ನೇಷನ್ನ ಬೌದ್ಧಿಕ ಸಹಕಾರದ ಅಂತಾರಾಷ್ಟ್ರೀಯ ಆಯೋಗದ ಉತ್ತರಾಧಿಕಾರಿಯೇ ಯುನೆಸ್ಕೋ. ಯುನೆಸ್ಕೋ ಎಂಬುದು ಪ್ಯಾಲೆಸ್ತೈನ್ ಸೇರಿದಂತೆ 196 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಯುನೆಸ್ಕೋವನ್ನು ನೋಡಿ, ಅಂದರೆ ಇದನ್ನು ನವೆಂಬರ್ 2011ರಲ್ಲಿ ಅದರ ಸದಸ್ಯತ್ವವನ್ನು ನೀಡಲಾಯಿತು. ಯಾವುದಕ್ಕೆ? ಪ್ಯಾಲೆಸ್ತೈನಿಗೆ. ಮತ್ತು 8 ಅಸೋಸಿಯೇಷನ್ ಸದಸ್ಯರು ಕೂಡ ಯುನೆಸ್ಕೋಗಿದ್ದಾರೆ. ಯುನೆಸ್ಕೋ ಕಚೇರಿಗಳನ್ನು ನಾವು ನೋಡೋದಾದರೆ, ಯುನೆಸ್ಕೋ ಪ್ರಪಂಚದಾದ್ಯಂತ ಅನೇಕ ಸ್ಥಳಗಳಲ್ಲಿ ಕಚೇರಿಗಳನ್ನು ಹೊಂದಿದೆ. ಹಾಗಾದರೆ ಇದರ ಮೇನ್ ಅಂದರೆ ಪ್ರಧಾನ ಕಚೇರಿಯು ಪ್ಯಾರಿಸ್ನ ಪ್ಲೇಸ್ ದ ಫಾಂಟಿನೈ ಎಂಬತಕ್ಕಂಥ ಸ್ಥಳದಲ್ಲಿದೆ. 1956ರಲ್ಲಿ ದಕ್ಷಿಣ ಆಫ್ರಿಕಾವು ಯುನೆಸ್ಕೋದಿಂದ ಹಿಂದೆ ಸರಿದಿದೆ. ಇದನ್ನು ನೆನಪಿರಬೇಕು. ನೆಕ್ಸ್ಟು 3ನೇ ಕ್ವಶನ್ ಏನಿದೆ ಅಂತ ನೋಡಿ. ಭಾರತದಲ್ಲಿ ಯಾವ ಸಂಸ್ಥೆಯು 2024ನೇ ಸಾಲಿನ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂದರೆ ICA ಜಾಗತಿಕ ಸಹಕಾರ ಸಮ್ಮೇಳನವನ್ನು ಆಯೋಜಿಸುತ್ತದೆ? ಯಾವ ಸಂಸ್ಥೆ ಆಯೋಜಿಸುತ್ತದೆ ಅಂತ ಕೇಳಿದರೆ, ಇಪ್ಕೋ ಅಂದರೆ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ಸ್ ಕೋಆಪರೇಟಿವ್ ಲಿಮಿಟೆಡ್. ಸೊ ಅಂದರೆ ಈ ಒಂದು ಸಂಸ್ಥೆ ಆಯೋಜನೆ ಮಾಡುತ್ತದೆ. ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. PIB ನ್ಯೂಸ್ ಪೇಪರಲ್ಲಿ ನೋಡಿ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ನ ಜಾಗತಿಕ ಸಹಕಾರ ಸಮ್ಮೇಳನವನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಆಗ್ತಾ ಇದೆ. ಪ್ರಧಾನಿ ಮೋದಿಯವರು ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ 2025 ಸಮ್ಮೇಳನದಲ್ಲಿ ಪ್ರಾರಂಭಿಸಲಿದ್ದಾರೆ. ಅಂದರೆ ಮೋದಿಯವರು ಈ ಸಮ್ಮೇಳನವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದರ ಮೊಟ್ಟ ಮೊದಲ ಸಮ್ಮೇಳನ ಭಾರತದಲ್ಲೇ ನಡೀತಾ ಇದೆ, ಇದೇ ಮೊದಲ ಬಾರಿಗೆ, ನೆನಪಿರಲಿ. ಹಾಗಾದರೆ ಇದರ ಬಗ್ಗೆ ಹೆಚ್ಚುವರಿ ಮಾಹಿತಿ ನಾವು ನೋಡೋದಾದರೆ, ಅಂದರೆ ಇಪ್ಕೋದ ಬಗ್ಗೆ 1967ರಲ್ಲಿ ಸ್ಥಾಪನೆಯಾಗಿದೆ. ಭಾರತದಲ್ಲಿ ಸಹಕಾರಿ ಸಂಘವಾಗಿದೆ ಮತ್ತು ರಸಗೊಬ್ಬರಗಳನ್ನು ಪೂರೈಸುವ ಮೂಲಕ ರೈತರಿಗೆ ಬೆಂಬಲ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಮಾರ್ಚ್ 2024ರಲ್ಲಿ ಸಹಿ ಮಾಡಿದ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಂದರೆ ತೇಪಾ ಅಂತ ಕರಿತೀವಿ. ತೇಪಾ ಅನುಷ್ಠಾನದ ಕುರಿತು ಭಾರತ ಸರ್ಕಾರ, ಗವರ್ನಮೆಂಟ್ ಆಫ್ ಇಂಡಿಯಾ, ಯಾವ ದೇಶದೊಂದಿಗೆ ಇತ್ತೀಚೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದಂಥ ಉತ್ತರ ನಾರ್ವೆ. ನೋಡಿ, ನಾರ್ವೆ ದೇಶವು ತೇಪಾ ಅಂದರೆ ಅಂತಾರಾಷ್ಟ್ರೀಯ ಸಂಘಟನೆ ಇದೊಂದು, ಇದರ ಸದಸ್ಯ ರಾಷ್ಟ್ರವಾಗಿದೆ. ಈ ಸದಸ್ಯ ರಾಷ್ಟ್ರವಾಗಿರತಕ್ಕಂಥ ನಾರ್ವೆ ದೇಶದೊಂದಿಗೆ ಭಾರತವು ಇದೀಗ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿರತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಗಮನಿಸಬಹುದು. EFTA ಟ್ರೇಡ್ ಫ್ಯಾಕ್ಟ್ ಈ ಮೂಲಕ ನಾರ್ವೆ ದೇಶದೊಂದಿಗೆ ಸಹಿ ಹಾಕಿದೆ. ಡೀಟೇಲ್ಸನ್ನು ನೋಡಿ. ಭಾರತ ಮತ್ತು ನಾರ್ವೆ ಮಾರ್ಚ್ 2024ರಲ್ಲಿ ಸಹಿ ಮಾಡಿದಂತಹ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಂದರೆ ತೇಪಾ ಅನುಷ್ಠಾನದ ಕುರಿತು ಎರಡೂ ದೇಶಗಳು ಇದೀಗ ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥದ್ದು. ಒಪ್ಪಂದವು ನಾರ್ವೆಯನ್ನು ಒಳಗೊಂಡಿರುವ EFTA ದೇಶಗಳೊಂದಿಗೆ ಭಾರತದ ವ್ಯಾಪಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ತೇಪಾ ಭಾರತದ ರಫ್ತಿನ 99.6% ಹೆಚ್ಚಿಸುತ್ತದೆ ಮತ್ತು $100 ಶತಕೋಟಿ ಹೂಡಿಕೆಯನ್ನು ಹೆಚ್ಚಿಸುತ್ತದೆ. ಹೆಚ್ಚುವರಿ ಮಾಹಿತಿ ನಾವು ತೇಪಾ ಬಗ್ಗೆ ನೋಡಿ. EFTA ಅಂದರೆ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ದೇಶಗಳಲ್ಲಿ ನಾರ್ವೆ, ಐಸ್ಲ್ಯಾಂಡ್, ಲಿಚೆನ್ಸ್ಟೈನ್, ಸ್ವಿಟ್ಜರ್ಲ್ಯಾಂಡ್ ಸೇರಿರ್ತಕ್ಕಂಥದ್ದು. ತೇಪಾ ಭಾರತದ ರಫ್ತುಗಳನ್ನು ಸುಧಾರಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ವಿಶೇಷವಾಗಿ IT, ವ್ಯಾಪಾರ ಸೇವೆಗಳು ಮತ್ತು ಸಂಸ್ಕೃತಿಯಲ್ಲೇ ಇವೆಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವುದರ ಮೇಲೆ ಕೇಂದ್ರೀಕರಿಸುತ್ತದೆ ಎಂಬುದು ನಿಮಗೆ ಗಮನದಲ್ಲಿರಬೇಕು. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ನವೆಂಬರ್ 26ರಂದು ರಾಷ್ಟ್ರೀಯ ಹಾಲು ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಾಗಾದರೆ ಯಾವ ವ್ಯಕ್ತಿಯ ಗೌರವಾರ್ಥವಾಗಿ ರಾಷ್ಟ್ರೀಯ ಹಾಲು ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಡಾಕ್ಟರ್ ವರ್ಗೀಸ್ ಕುರಿಯನ್. ನೋಡಿ, ವರ್ಗೀಸ್ ಕುರಿಯನ್ ಭಾರತದಲ್ಲಿ ಆಪರೇಷನ್ ಫ್ಲಡ್ನ ಪಿತಾಮಹರಾಗಿದ್ದಾರೆ. ಈ ಕಾರಣಕ್ಕಾಗಿ ನವೆಂಬರ್ 26 ಅವರ ಒಂದು ಜನ್ಮ ದಿನಾಂಕವಾಗಿದೆ. ಆ ದಿನದಂದು ನವೆಂಬರ್ 26ರಂದು ಪ್ರತಿ ವರ್ಷ ನಾವು
ನ್ಯಾಷನಲ್ ಮಿಲ್ಕ್ ಡೇಯನ್ನು ಆಚರಣೆ ಮಾಡ್ತೀವಿ. ಸೊ ವರ್ಗೀಸ್ ಕುರಿಯನ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಆಚರಣೆ ಮಾಡ್ತೀವಿ. ಹಾಗಾದರೆ ಇವತ್ತಿನ ಈ ಡೀಟೇಲ್ಸ್ನ ಸಂಪೂರ್ಣ ಡೀಟೇಲ್ಸನ್ನು ನೋಡೋಣ. PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೋಡಿ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಅಡಿಯಲ್ಲಿ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ನವೆಂಬರ್ 26, 2024ರಂದು ನವದೆಹಲಿಯಲ್ಲಿ ರಾಷ್ಟ್ರೀಯ ಹಾಲು ದಿನವನ್ನು ಆಚರಿಸುತ್ತದೆ. ಈ ಕಾರ್ಯಕ್ರಮವು ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ಪ್ರೀತಿಯಿಂದ ನೆನಪಿಸಿಕೊಳ್ಳುವ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ 103ನೇ ಜನ್ಮದ ವಾರ್ಷಿಕೋತ್ಸವವನ್ನು ಗೌರವಿಸುತ್ತದೆ. ಅವರ 103ನೇ ಜನ್ಮ ವಾರ್ಷಿಕೋತ್ಸವ ಇದಾಗಿದೆ ಮತ್ತು ಭಾರತದ ಆರ್ಥಿಕತೆ, ಪೌಷ್ಟಿಕಾಂಶದ ಭದ್ರತೆಗೆ ಡೈರಿ ಕ್ಷೇತ್ರದ ಪ್ರಮುಖ ಕೊಡುಗೆಗಳನ್ನು ಎತ್ತಿ ತೋರಿಸುತ್ತದೆ. ಪ್ರತಿ ವರ್ಷ ಜೂನ್ ಮೊದಲ ದಿನವನ್ನು ವಿಶ್ವ ಹಾಲು ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇದು ಪಾಯಿಂಟ್ ಇಂಪಾರ್ಟೆಂಟ್ ನೋಡಿ. ಪ್ರತಿ ವರ್ಷ ಅಂದರೆ ವಿಶ್ವ ಹಾಲು ದಿನ, ವರ್ಲ್ಡ್ ಮಿಲ್ಕ್ ಡೇಯನ್ನು ನಾವು ಜೂನ್ ಮೊದಲ ದಿನವಾಗಿ ಆಚರಣೆ ಮಾಡ್ತೀವಿ. ಜೂನ್ 1 ವರ್ಲ್ಡ್ ಮಿಲ್ಕ್ ಡೇ, ನವೆಂಬರ್ 26 ನ್ಯಾಷನಲ್ ಮಿಲ್ಕ್ ಡೇ. ಇವೆರಡು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಹಾಗಾದರೆ ವರ್ಗೀಸ್ ಕುರಿಯನ್ ಯಾರು, ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವರ್ಗೀಸ್ ಕುರಿಯನ್ 1921ರಿಂದ 2012ರವರೆಗೆ ಜೀವಿಸಿದ್ದರು. ಅವರನ್ನು ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರು ಆಪರೇಷನ್ ಫ್ಲಡ್ಗೆ ಪ್ರಸಿದ್ಧರಾಗಿದ್ದಾರೆ. ಇದು ವಿಶ್ವದ ಅತಿದೊಡ್ಡ ಕೃಷಿ ಕಾರ್ಯಕ್ರಮ ಎಂದು ಕರೆಯಲ್ಪಡುತ್ತದೆ, ಆಪರೇಷನ್ ಫ್ಲಡ್. ಅವರು ವಿವಿಧ ರೈತರು ಮತ್ತು ಕಾರ್ಮಿಕರಿಂದ ನಡೆಸಲ್ಪಡುವ 30 ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅವರ ಪ್ರಯತ್ನದಿಂದಾಗಿ ಭಾರತವು 1998ರಲ್ಲಿ US ಅನ್ನು ಮೀರಿಸಿ ಅತಿ ಹೆಚ್ಚು ಹಾಲು ಉತ್ಪಾದಕ ದೇಶವಾಗಿ ಹೊರಹೊಮ್ಮುತ್ತದೆ. 1998ರಲ್ಲಿ ಈ ಸಾಧನೆಯನ್ನು ಭಾರತ ಮಾಡಿರ್ತಕ್ಕಂಥದ್ದು ಅಮೇರಿಕವನ್ನು ಮೀರಿಸಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುತ್ತದೆ. ಈ ಎಲ್ಲ ಸಾಧನೆಗಾಗಿ ಅವರಿಗೆ 1963ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡಲಾಯಿತು. 1986ರಲ್ಲಿ ಕೃಷಿ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ವಿಶ್ವ ಆಹಾರ ಪ್ರಶಸ್ತಿ 1989ರಲ್ಲಿ ನೀಡಲಾಯಿತು. ಅವರು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. ಪದ್ಮಶ್ರೀ 1965, ಪದ್ಮಭೂಷಣ 1966, ಪದ್ಮವಿಭೂಷಣ 1999, ಹೀಗೆ 3 ಪದ್ಮ ಪ್ರಶಸ್ತಿಗಳನ್ನು ಪಡೆದಂಥವರು ಇವರು. ಇದರ ಉದ್ದೇಶವೇನು ಅಂದರೆ ಆಪರೇಷನ್ ಫ್ಲಡ್ ಮೂಲ ಉದ್ದೇಶ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವುದು, ಅಂದರೆ ಹಾಲಿನ ಪ್ರವಾಹ ಹೆಚ್ಚಿಸುವುದು. ಎರಡನೇದಾಗಿ ಗ್ರಾಮೀಣ ಆದಾಯವನ್ನು ಹೆಚ್ಚಿಸುವುದು. ಮೂರನೇದಾಗಿ ಗ್ರಾಹಕರಿಗೆ ಸಮಂಜಸವಾದ ಬೆಲೆಗಳಲ್ಲಿ ಹಾಲಿನ ಬೆಲೆಯನ್ನು ಒದಗಿಸುವುದು. ಈ 3 ಈ ಆಪರೇಷನ್ ಫ್ಲಡ್ನ ಪ್ರಮುಖ ಉದ್ದೇಶವಾಗಿದೆ, ನೆನಪಿರಬೇಕು. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಅತ್ಯಂತ ಯಶಸ್ವಿ ಒಲಿಂಪಿಯನ್ ಆಗಿ ನಿವೃತ್ತಿ ಘೋಷಿಸಿದ ಎಮ್ಮಾ ಮೆಕ್ಕಿಯೋನ್ ಯಾವ ದೇಶದವರು? ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ದ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿದರು. ಪ್ರಸಿದ್ಧ ಈಜುಪಟು ಆಗಿರತಕ್ಕಂಥ ಎಮ್ಮಾ ಮೆಕ್ಕಿಯೋನ್ ಆಸ್ಟ್ರೇಲಿಯಾದ ಅತ್ಯಂತ ಯಶಸ್ವಿ ಒಲಿಂಪಿಯನ್ ಆಗಿ ತಮ್ಮ ಈಜು ವೃತ್ತಿಯಿಂದ ನಿವೃತ್ತಿ ಘೋಷಿಸಿದ್ದಾರೆ. ಇವರು 3 ಒಲಿಂಪಿಕ್ಸ್ಗಳಲ್ಲಿ ಜಾಗತಿಕವಾಗಿ ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ. ಅಂದರೆ ಕೇವಲ 3 ಒಲಿಂಪಿಕ್ಸ್ನಲ್ಲಿ 14 ಪದಕಗಳನ್ನು ಗೆದ್ದಿರುವ ಇವರು ಆಸ್ಟ್ರೇಲಿಯಾದ ಅತ್ಯಂತ ಯಶಸ್ವಿ ಒಲಿಂಪಿಯನ್ ಈಜುಪಟು. ನೋಡಿ, ಇವರು 6 ಒಲಿಂಪಿಕ್ ಚಿನ್ನದ ಪದಕಗಳನ್ನು, 5 ವಿಶ್ವ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಮೆಕ್ಕಿಯೋನ್ 8 ವಿಶ್ವ ದಾಖಲೆ ಹೊಂದಿರುವ ರಿಲೇ ತಂಡದ ಭಾಗವಾಗಿದ್ದರು. ಟೋಕಿಯೋ 2021ರ ಒಲಿಂಪಿಕ್ಸ್ನಲ್ಲಿ 4 ಚಿನ್ನ ಸೇರಿದಂತೆ 7 ಪದಕಗಳೊಂದಿಗೆ ಒಲಿಂಪಿಕ್ ವೃತ್ತಿ ಜೀವನದ ಉತ್ತುಂಗಕ್ಕೇರಿದ್ದರು ಎಂಬುದು ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಅಪಾಯದ ಮೌಲ್ಯಮಾಪನಕ್ಕಾಗಿ ಕೆನರಾ HSBC ಲೈಫ್ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹೆಸರೇನು? ನೋಡಿ, ಈ ಥರದ ಕ್ವಶನ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ರಿಸ್ಕ್ ಅಸೆಸ್ಮೆಂಟ್ಗಾಗಿ
ಇದೀಗ ಕೆನರಾ HSBC ಲೈಫ್ ಇನ್ಶೂರೆನ್ಸ್ ಈ ಪ್ರಮುಖವಾಗಿರತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಜಾರಿಗೆ ತಂದಿದೆ. ಸರಿಯಾದಂಥ ಉತ್ತರ ಓಮ್ನಿ ಜನರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಮ್ನಿ ಜನರೇಷನ್ AI ಅಂತ ಕರಿತೀವಿ. ಡೀಟೇಲ್ಸನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ನೋಡಿ. ಕೆನರಾ HSBC ಲೈಫ್ ಇನ್ಶೂರೆನ್ಸ್ ಡಿಬ್ಯೂಟ್ಸ್ ಜನರೇಟಿವ್ AI ಡ್ರೈವೆನ್ ಅಂಡರ್ರೈಟಿಂಗ್ ಸೊಲ್ಯೂಷನ್ಸ್. ಹೆಚ್ಚಿನ ಡೀಟೇಲ್ಸ್ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನೋಡಿ. ಸೊ ಅದರ ಹೆಸರು ಓಮ್ನಿ ಜನರೇಷನ್ AI ಅಂತ ಕರಿತೀವಿ. ಇದು ನೋಡಿ ಅಂಡರ್ ರೈಟಿಂಗ್ನಲ್ಲಿ ಅಪಾಯದ ಮೌಲ್ಯಮಾಪನವನ್ನು ಅತ್ಯುತ್ತಮವಾಗಿಸಲು ಅಂದರೆ ಜನರೇಟಿವ್ AI ಚಾಲಿತ ಪರಿಹಾರವಾಗಿ ಇದನ್ನು ಲಾಂಚ್ ಮಾಡಿದ್ದಾವೆ. AI ಪರಿಹಾರವು ASW ಬೆಡ್ರಾಕ್ನಿಂದ ಚಾಲಿತವಾಗಿದೆ ಮತ್ತು ತರ್ಕಬದ್ಧತೆಯೊಂದಿಗೆ ನಿಖರವಾದ ಮತ್ತು ತ್ವರಿತ ನಿರ್ಧಾರಗಳನ್ನು ಒದಗಿಸುವ ಮೂಲಕ ವಿಮೆ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಗುರಿಯನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ತೀರ್ಥಯಾತ್ರಾ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನು ಬೆಂಬಲಿಸುವ ಪ್ರಸಾದ್ ಯೋಜನೆಯು ಯಾವ ಸಚಿವಾಲಯದಿಂದ ಜಾರಿಗೆ ಬಂದಿದೆ? ನೋಡಿ, ಇತ್ತೀಚೆಗೆ ಪ್ರಸಾದ್ ಯೋಜನೆ ಕೇಂದ್ರ ಸರ್ಕಾರದಿಂದ ಲಾಂಚ್ ಆಗಿದೆ. ಹಾಗಾದರೆ ಈ ಪ್ರಸಾದ್ ಯೋಜನೆ ಯಾವ ಕೇಂದ್ರ ಸಚಿವಾಲಯದ ಪ್ರಮುಖ ಯೋಜನೆಯಾಗಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 3 ಪ್ರವಾಸೋದ್ಯಮ ಸಚಿವಾಲಯ. ಇದರ ಮೂಲ ಉದ್ದೇಶವೇನು? ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. PIB ನ್ಯೂಸ್ನ ಯಾವುದೇ ಮಾಹಿತಿ ಹಾಕಿದ್ರೂ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸಾದ್ ಸ್ಕೀಮ್ ಮಿನಿಸ್ಟ್ರಿ ಆಫ್ ಟೂರಿಸಮ್ ಲಾಂಚ್ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಪ್ರವಾಸೋದ್ಯಮ ಸಚಿವಾಲಯದ ಪ್ರಸಾದ್ ಯೋಜನೆ. ಪ್ರಸಾದ್ನ ವಿಸ್ತೃತ ರೂಪ ಏನು ಅಂತ ಕೇಳ್ತಾರೆ ನೋಡಿ. ಪ್ರಸಾದ್ ಅಂದರೆ PRASHAD ಪ್ರಸಾದ್. ತೀರ್ಥಯಾತ್ರೆ ಪುನರುಜ್ಜೀವನ ಮತ್ತು ಆಧ್ಯಾತ್ಮಿಕ ಪರಂಪರೆ ವರ್ಧನೆ ಡ್ರೈವ್ ನೋಡಿ. ಪಿಲ್ಗ್ರಿಮ್ ರೆಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಅಗ್ರಿಮೆಂಟೇಷನ್ ಡ್ರೈವ್ ಅಂತ ಕರಿತೀವಿ. ಅಂದರೆ ನೋಡಿ ಅಗ್ಮೆಂಟೇಷನ್ ಡ್ರೈವ್ ಇದರ ವಿಸ್ತೃತ ರೂಪವಾಗಿದೆ. ಸೊ ಈ ಪ್ರಸಾದ್ ಯೋಜನೆ ಡ್ರೈವ್ ಏನಿದೆ ಯಾತ್ರಾ ಸ್ಥಳಗಳು ಮತ್ತು ಪಾರಂಪರಿಕ ನಗರಗಳಲ್ಲಿ ಪ್ರವಾಸೋದ್ಯಮ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಸ್ಥಳೀಯ ಆಡಳಿತಗಳೊಂದಿಗೆ ಸಮಾಲೋಚಿಸಿ ಕೈಗೊಳ್ಳಲಾದ ಮೂಲಸೌಕರ್ಯ ಮಧ್ಯಸ್ಥಿಕೆಗಳಿಗಾಗಿ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಣಕಾಸಿನ ನೆರವು ನೀಡಲಾಗುತ್ತದೆ. ನಂತರ 9ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪುರಸ್ಕಾರ ಯಾವ ವಲಯಕ್ಕೆ ನೀಡುವ ಅತ್ಯುತ್ತಮ ಪ್ರಶಸ್ತಿಯಾಗಿದೆ? ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪುರಸ್ಕಾರ ಸರಿಯಾದಂಥ ಉತ್ತರ ಪಂಚಾಯತ್ ರಾಜ್ ಕ್ಷೇತ್ರ. ಯಾಕೆ ಸುದ್ದಿಯಲ್ಲಿದೆ? ಕರ್ನಾಟಕದ 2 ಪಂಚಾಯಿತಿಗಳಿಗೆ ರಾಷ್ಟ್ರೀಯ ಪುರಸ್ಕಾರ ದೊರೆತಿದೆ. ಆ ರಾಷ್ಟ್ರೀಯ ಪುರಸ್ಕಾರವೇ ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಪ್ರಶಸ್ತಿ ಅಂತ ಕರಿತೀವಿ. ಹೆಚ್ಚಿನ ಡೀಟೇಲ್ಸನ್ನು ನೋಡಿ. ಉಡುಪಿ ಪಂಚಾಯಿತಿ ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರದಲ್ಲಿ ತೃತೀಯ ಬಹುಮಾನವನ್ನು ಪಡೆದುಕೊಂಡಿದೆ ನಮ್ಮ ಇಡೀ ಭಾರತದಲ್ಲೇ. ಈ ಪ್ರಶಸ್ತಿಗಳಿಂದ ನೋಡಿ ಗಾಳಿಬೀಡು ಪಂಚಾಯಿತಿಗೆ 1 ಕೋಟಿ ರು, ಉಡುಪಿ ಪಂಚಾಯಿತಿಗೆ 2 ಕೋಟಿ ರು ಬಹುಮಾನ ದೊರೆಯಲಿದೆ. ಇನ್ನು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಗಾಳಿಬೀಡು ಗ್ರಾಮ ಪಂಚಾಯಿತಿ ಏನಿದೆ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸ್ಟೇಟ್ ವಿಕಾಸ್ ಪುರಸ್ಕಾರಕ್ಕೆ ಪಾತ್ರವಾಗಿದೆ. ಇದನ್ನು ಕೇಳ್ಬೋದು, ದೀನ್ ದಯಾಳ್ ಉಪಾಧ್ಯಾಯ ಒಂದು ಪುರಸ್ಕಾರ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ. ಇದು ಬಡತನ ಮುಕ್ತ ಸುಧಾರಿತ ಜೀವನೋಪಾಯ ಪಂಚಾಯಿತಿ ವಿಭಾಗದಲ್ಲಿ ಬಂದಿರುವ ಪ್ರಶಸ್ತಿಯು 1 ಕೋಟಿ ರು ಬಹುಮಾನ ಒಳಗೊಂಡಿರುತ್ತದೆ. ಡಿಸೆಂಬರ್ 11ರಂದು ದೆಹಲಿಯ ವಿಜ್ಞಾನ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಅಂದರೆ ಇಂಟರ್ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಡೇ ಅನ್ನು ಡಿಸೆಂಬರ್ 9ರಂದು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಹಾಗಾದರೆ 2024ನೇ ಸಾಲಿನ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನದ ಥೀಮ್ ಏನು ನೋಡಿ. ಇದಕ್ಕೆ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಯುನೈಟಿಂಗ್ ವಿತ್ ಯೂತ್ ಅಗೇನೆಸ್ಟ್ ಕರಪ್ಷನ್ ಶೇಪಿಂಗ್ ಟುಮಾರೋಸ್ ಇಂಟಿಗ್ರಿಟಿ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಗಮನಿಸಬೇಕು, ಯುನೈಟಿಂಗ್ ವಿತ್ ಯೂತ್ ಅಗೇನೆಸ್ಟ್
ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ನಾವು ಡಿಸೆಂಬರ್ 9ರಂದು ಭ್ರಷ್ಟಾಚಾರ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನೋಡಿ. ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿಯನ್ನು ಡಿಸೆಂಬರ್ 9ರಂದು ಆಚರಿಸಲಾಗುತ್ತದೆ. ಭ್ರಷ್ಟಾಚಾರ ಅಭ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ. ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ 2024ರ ಥೀಮ್ ಭ್ರಷ್ಟಾಚಾರದ ವಿರುದ್ಧ ಯುವಕರೊಂದಿಗೆ ಒಂದಾಗಬೇಕು, ನಾಳೆಯ ಸಮಗ್ರತೆಯನ್ನು ರೂಪಿಸುವುದು ಎಂಬುದು ಈ ವರ್ಷದ ಪ್ರಮುಖ ಥೀಮ್ನ ಉದ್ದೇಶವಾಗಿದೆ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಕೂಡ ಇದರ ಬಗ್ಗೆ ನಿಮಗೆ ನೆನಪಿರಬೇಕು. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕವನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ನಿಂದ ವಾರ್ಷಿಕವಾಗಿ ಪ್ರಕಟಿಸಲಾಗುತ್ತದೆ. ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಪ್ರತಿ ವರ್ಷ ಬಿಡುಗಡೆ ಮಾಡುವ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕವು ಯಾವಾಗಲೂ 0ರಿಂದ 100ರ ಅಂಕಗಳ ನಡುವೆ ಇರುತ್ತದೆ. ಈ ಸೂಚ್ಯಂಕವು ನೀತಿ ನಿರೂಪಕರಿಗೆ ವ್ಯವಸ್ಥೆಯಲ್ಲಿನ ದೋಷಗಳನ್ನು ಮತ್ತು ಅದನ್ನು ಸರಿಪಡಿಸುವ ಮಾರ್ಗಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಹಾಗಾದರೆ ಈ ಸೂಚ್ಯಂಕದಲ್ಲಿ 2023ರಲ್ಲಿ ಭಾರತ ಜಾಗತಿಕ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ 180 ದೇಶಗಳಲ್ಲಿ 93ನೇ ಸ್ಥಾನವನ್ನು ಪಡೆದುಕೊಂಡಿದೆ. 2024ನೇ ಸೂಚ್ಯಂಕ ಇನ್ನೂ ಬಿಡುಗಡೆಯಾಗಿಲ್ಲ. 2023ರಲ್ಲಿ ಭಾರತ 93ನೇ ಸ್ಥಾನದಲ್ಲಿದೆ. ಇದು ನೆನಪಿರಬೇಕು. ಭ್ರಷ್ಟಾಚಾರ ವಿರೋಧಿ ಒಪ್ಪಂದಕ್ಕೆ 140 ದೇಶಗಳು ಸಹಿ ಹಾಕಿದವು ಮತ್ತು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಅಕ್ಟೋಬರ್ 2003ರಲ್ಲಿ ಭ್ರಷ್ಟಾಚಾರದ ವಿರುದ್ಧ ವಿಶ್ವಸಂಸ್ಥೆಯ ಸಮಾವೇಶವನ್ನು ಅಂಗೀಕರಿಸಿದ ನಂತರ ಡಿಸೆಂಬರ್ 14, 2005ರಂದು ಭ್ರಷ್ಟಾಚಾರ ವಿರೋಧಿ ಒಪ್ಪಂದ ಜಾರಿಗೆ ಬರುತ್ತದೆ. ನೋಡಿ, ಡಿಸೆಂಬರ್ 14, 2005ರಲ್ಲಿ ಭ್ರಷ್ಟಾಚಾರ ವಿರೋಧಿ ಒಪ್ಪಂದ ಜಾರಿಗೆ ಬರುತ್ತದೆ. ವಿಶ್ವಸಂಸ್ಥೆ ಇದನ್ನು ಅಂಗೀಕರಿಸಿದೆ, ನೆನಪಿರಲಿ. ಹಾಗಾದರೆ ಭಾರತದಲ್ಲಿ ಭ್ರಷ್ಟಾಚಾರ ವಿರೋಧಿ ಕಾನೂನುಗಳು ಯಾವ್ಯಾವ ಇದ್ದಾವೆ ಅಂತ ನಾವು ನೋಡೋದಾದರೆ, ಭ್ರಷ್ಟಾಚಾರ ತಡೆ ಕಾಯ್ದೆ ಮೊಟ್ಟ ಮೊದಲ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದಿದ್ದು 1988. ನೋಡಿ, 1988ನಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿಗೆ ಬರುತ್ತೆ. ಅಷ್ಟಲ್ಲದೆ 2003ರಲ್ಲಿ ಭಾರತೀಯ ನ್ಯಾಯ ಸಂಹಿತ ಜಾರಿಗೆ ಬರುತ್ತೆ. 2014ರಲ್ಲಿ ವಿಸ್ಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಜಾರಿಗೆ ಬರುತ್ತೆ. 2013ರಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬರುತ್ತದೆ. ನೋಡಿ, ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ 2013. ಇವೆಲ್ಲವೂ ಕೂಡ ಏನಿದ್ದಾವೆ, ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿವೆ. ಹಾಗಾದರೆ ಇವಕ್ಕಾಗಿ ಇರತಕ್ಕಂಥ ಪ್ರಮುಖ ಕಾನೂನುಗಳು ಯಾವ್ಯಾವು ನೋಡಿ. ಭ್ರಷ್ಟಾಚಾರಕ್ಕಾಗಿ ಮನಿ ಲಾಂಡರಿಂಗ್ ಆ್ಯಕ್ಟ್, ಇದನ್ನು 2002ರಲ್ಲಿ ಜಾರಿಗೆ ತರಲಾಗಿದೆ. ಅಂದರೆ ಮನಿ ಲಾಂಡರಿಂಗ್ ಆ್ಯಕ್ಟ್ ತಡೆಗಟ್ಟುವಿಕೆ ಕಾಯ್ದೆ. ಇನ್ನು ಬೇನಾಮಿ ವಹಿವಾಟು ಕಾಯ್ದೆ 1988ರಲ್ಲಿ ಜಾರಿಗೆ ಬಂದಿದೆ. ಕಪ್ಪು ಹಣ ಮತ್ತು ತೆರಿಗೆ ಏರಿಕೆ, ನೋಡಿ ಇದು 2015ರಲ್ಲಿ ಜಾರಿಗೆ ಬಂದಿದೆ. ಕಪ್ಪು ಹಣ ಮತ್ತು ತೆರಿಗೆ ಏರಿಕೆ ಕಾಯ್ದೆ. ಓಕೆ, ಭಾರತವು ಮೇ 9, 2011ರಂದು ಭ್ರಷ್ಟಾಚಾರ ವಿರುದ್ಧ ವಿಶ್ವಸಂಸ್ಥೆಯ ಸಮಾವೇಶವನ್ನು ಅಂಗೀಕರಿಸಿದೆ. ಇದು ತುಂಬಾ ಇಂಪಾರ್ಟೆಂಟು. ನೋಡಿ, UNCAC, UN CAC ಅಂತ ಕರೀತಾರೆ ಇದನ್ನು. ಅಂದರೆ ಭ್ರಷ್ಟಾಚಾರದ ವಿರುದ್ಧದ ವಿಶ್ವಸಂಸ್ಥೆಯ ಸಮಾವೇಶ. ಈ ಸಂಘಟನೆಗೆ ಭಾರತ ಯಾವಾಗ ಸೇರ್ಪಡೆಗೊಂಡಿತು ಅಂತ ಕೇಳಿದರೆ, ಮೇ 9, 2011ರಲ್ಲಿ ಭಾರತ ಈ ಸಂಘಟನೆಯನ್ನು ಅಂಗೀಕರಿಸಿದೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ವೈಯಕ್ತಿಕ ಜವಾಬ್ದಾರಿಯನ್ನು ಒತ್ತಿ ಹೇಳುವ ಸಾಮಾನ್ಯ ಭ್ರಷ್ಟಾಚಾರ ವಿರೋಧಿ ಘೋಷಣೆಯನ್ನು ನೋಡಿ. ಹಾಗಾದರೆ ಭ್ರಷ್ಟಾಚಾರ ವಿರೋಧಿಯ ವಿಶ್ವಸಂಸ್ಥೆಯ ಘೋಷಣೆ ನಿಮ್ಮ ನೋ ಕೌಂಟ್ಸ್ ಅಂತ ಕರಿತೇವೆ. ನೋಡಿ, ಮೈ ನೋ ಕೌಂಟ್ಸ್ ಎಂಬುದು ಯುವರ್ ನೋ ಕೌಂಟ್ಸ್ ಎಂಬುದು ಇವರ ಘೋಷಣೆಯಾಗಿದೆ. ಯುವರ್ ನೋ ಕೌಂಟ್ಸ್ ಎಂಬುದು ಒಂದು ವಿಶ್ವಸಂಸ್ಥೆಯ ಭ್ರಷ್ಟಾಚಾರ ವಿರೋಧಿ ಸಮಾವೇಶ ಏನಿದೆ ಅದರ ಒಂದು ಘೋಷಣೆಯಾಗಿದೆ, ಯುವರ್ ನೋ ಕೌಂಟ್ಸ್ ಎಂಬುದು. ಇನ್ನು ಡಿಸೆಂಬರ್ 9ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನರಮೇಧ ನಿಗ್ರಹ ಮತ್ತು ಸಂತ್ರಸ್ತರ ಸ್ಮರಣಾ ದಿನದ ಪ್ರಸ್ತಾವನೆ ಅಂಗೀಕರಿಸಲಾಯಿತು. ಈ ದಿನದಂದು ಜಗತ್ತಿನಾದ್ಯಂತ ನರಮೇಧ ದುರಂತಗಳಲ್ಲಿ ಮೃತಪಟ್ಟವರನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸಲಾಗುತ್ತದೆ. ಹಾಗಾದರೆ ಡಿಸೆಂಬರ್ 9ರಂದು ನಾವು ನರಮೇಧ ನಿಗ್ರಹ ಮತ್ತು ಸಂತ್ರಸ್ತರ ಸ್ಮರಣಾ ದಿನವನ್ನು
ಆಚರಣೆ ಮಾಡ್ತೀವಿ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.